ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಟೆಫನಿ ವೆಕೆರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ರಾ ಅಲ್ಲಿ ನಮ್ಮ ಸ್ಟೆಫನಿ ವೆಕೆರ್ ಅವರ ಮೇಲೆ ನಿಕ್ಕಿ ಬೆಲ್ಲಾ ಅವರು ಅಟ್ಯಾಕ್ ಮಾಡ್ತಾರೆ ಅಂಡ್ ಅವರು ತಿಳಿಸಿದ್ದಾರೆ, ನಾನು ನೆಕ್ಸ್ಟ್ ನಿನ್ನ ಚಾಂಪಿಯನ್ಶಿಪ್ಗೋಸ್ಕರ ಬರ್ತಾ ಇದ್ದೀನಿ ಅಂತ. ಅಂಡ್ ಈಗ ನಮ್ಮ ಸ್ಟೆಫನಿ ವೆಕೆರ್ ಅವರು ನಿಕ್ಕಿ ಬೆಲ್ಲಾ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಐ ಟ್ರಸ್ಟೆಡ್ ಯು, ಐ ಗೇವ್ ಯು ಮೈ ಹಾನೆಸ್ಟ್ ಫ್ರೆಂಡ್ಶಿಪ್ ವಿತೌಟ್ ಟ್ರೂಲಿ ನೋಯಿಂಗ್ ಯು, ಬಟ್ ಯು ಡೋಂಟ್ ನೋ ಮೀ ಐದರ್. ಐ ಡೋಂಟ್ ಫರ್ಗಿವ್, ಐ ಡೋಂಟ್ ಫರ್ಗಾಟ್, and I have never shown mercy. Nikki, you played with the fire and I am the fire ಅಂತ ನಮ್ಮ ಸ್ಟೆಫನಿ ವೆಕೆರ್ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ನಾನ್ ನಿನ್ನ ನಂಬಿದ್ದೆ ಅಂಡ್ ನಿನ್ ಬಗ್ಗೆ ತಿಳ್ಕೊಳ್ದಲೇನೆ ನಾನ್ ನಿನ್ ಜೊತೆ ಫ್ರೆಂಡ್ಶಿಪ್ ನ ಮಾಡಿದೆ, ಬಟ್ ಈಗ ನೀನು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಹೋಗಿಲ್ಲ ಅಂಡ್ ನಿಜವಾಗ್ಲೂ ನಿನ್ಗೂ ಕೂಡ ನನ್ನ ಬಗ್ಗೆ ಗೊತ್ತಿಲ್ಲ, ನೀನು ಬೆಂಕಿ ಜೊತೆ ಆಟ ಆಡ್ತಾ ಇದೀಯಾ ಅಂಡ್ ನಾನೇ ಬೆಂಕಿ ಅಂತ ನಮ್ಮ ಸ್ಟೆಫನಿ ವೆಕೆರ್ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಮುಂದೆ ನಮಗೆ ನಿಕ್ಕಿ ಬೆಲ್ಲಾ ಹಾಗೆ ಸ್ಟೆಫನಿ ವೆಕೆರ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗಾಯ್ಸ್, ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ರಸಲ್ಮೇನಿಯಾ 42 ಗೆ ಸ್ಟೆಫನಿ ವೆಕೆರ್ ಅಂಡ್ ಬೆಕ್ಕಿ ಲಿಂಚ್ ಅಥವಾ ಸ್ಟೆಫನಿ ವೆಕೆರ್ ಅಂಡ್ ರಿಯಾ ರಿಪ್ಲಿ ಅವರ ನಡುವೆ ಒಂದು ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕೂಡ ಸರಿಯಾಗಿ ಆದ್ರೆ ರಸಲ್ಮೇನಿಯಾ 42 ಅಲ್ಲಿ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಸ್ಟೆಫನಿ ವೆಕೆರ್ ವರ್ಸಸ್ ಬೆಕ್ಕಿ ಲಿಂಚ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ಅಥವಾ ಸ್ಟೆಫನಿ ವೆಕೆರ್ ವರ್ಸಸ್ ರಿಯಾ ರಿಪ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು. ಕಾದ್ ನೋಡೋಣ ಯಾವ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಪ್ರಾಬಬ್ಲಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ವಾರ್ ಗೇಮ್ ಒಳಗಡೆ ಮತ್ತೊಮ್ಮೆ ಆಸ್ ಎ ಟ್ಯಾಗ್ ಟೀಮ್ ವರ್ಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇನ್ನು ಕೂಡ ಯಾವುದೇ ರೀತಿಯ ಕನ್ಫರ್ಮೇಶನ್ ಇಲ್ಲ, ಬಟ್ ವಾರ್ ಗೇಮ್ ಒಳಗಡೆ ಅವರು ಟ್ಯಾಗ್ ಟೀಮ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಮೂವಿಯಲ್ಲಂತೂ ಖಂಡಿತವಾಗ್ಲೂ ಕೂಡ ಅವರು ಟೀಮ್ ಆಗ್ತಾ ಇದ್ದಾರೆ. ಝೊಟೋಪಿಯಾ 2 ಅನ್ನೋ ಒಂದು ಮೂವಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಇದರಲ್ಲಿ 2 ಜೀಬ್ರಾಸ್ ಗಳ ಪಾರ್ಟ್ ಇದೆ, ಜೀಬ್ರಾ ಬಡೀಸ್ ಅಂತ. ಅಂಡ್ ಆ 2 ಜೀಬ್ರಾಸ್ ಗಳಿಗೆ ಒಂದಕ್ಕೆ ರೋಮನ್ ರೈನ್ಸ್ ಅವರು ವಾಯ್ಸ್ ನ ಕೊಟ್ರೆ, ಇನ್ನೊಂದಕ್ಕೆ ನಮ್ಮ ಸಿಎಂ ಪಂಕ್ ಅವರು ವಾಯ್ಸ್ ನ ಕೊಡ್ತಾ ಇದ್ದಾರೆ. ಸೊ ಇದಕ್ಕೂ ಕೂಡ ಇವರು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಐ ಥಿಂಕ್ ಒಂದು ದಿನದಲ್ಲಿ ಮುಗಿಸ್ಕೊಂಡು ಬರ್ತಾರೆ. ಏನೇ ಆಗ್ಲಿ ಮೂವಿಲೂ ಕೂಡ ಇವರಿಬ್ರು ಕೂಡ ಈಗ ಒಂದಾಗ್ತಾ ಇದ್ದಾರೆ ವಾಯ್ಸ್ ಕೊಡೋದ್ರಲ್ಲಿ. ಇನ್ನ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಬಟ್ ಇನ್ನೂ ಕೂಡ ರೋಮನ್ ರೈನ್ಸ್ ಅವರು ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ ಗಾಯ್ಸ್, ರೋಮನ್ ರೈನ್ಸ್ ಅವರು ಕಳೆದ ಬಾರಿ ಟಿವಿಯಲ್ಲಿ ನೋಡೋದಕ್ಕೆ ಸಿಕ್ಕಾಗ ಊಸೋಸ್ ಗಳಿಗೆ ಹೇಳಿದ್ರು, ನಾನು ನಿಮ್ಮನ್ನ ಕ್ರಿಸ್ಮಸ್ ತನಕನೂ ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಲಿಟ್ರಲಿ ಆ ಒಂದು ಲೈನ್ ಇಂದಾನೆ ನನಗೆ ಭಯ ಉಡ್ಕೊಳ್ತಾ ಇದೆ, ರೋಮನ್ ರೈನ್ಸ್ ಅವರು ಇರ್ತಾರೋ ಇಲ್ವೋ ಅಂತ. ಯಾಕಂದ್ರೆ ಇನ್ನೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದೆಂತ ಲೇಜಿ ಬುಕ್ಕಿಂಗ್ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನೇನು ಸರ್ವೈವರ್ ಸೀರೀಸ್ ವಾರ್ ಗೇಮು ಹತ್ರ ಬರ್ತಾ ಇದೆ ಅಂಡ್ ಇನ್ನೂ ಕೂಡ ನೀವು ರೋಮನ್ ರೈನ್ಸ್ ಅವ್ರನ್ನ ತಗೊಂಡೇ ಬಂದಿಲ್ಲ. ರೋಮನ್ ರೈನ್ಸ್ ಅವರು ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಯಾವಾಗ ಇನ್ವಾಲ್ವ್ ಆಗ್ತಾರೆ ಅಂತ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಾನಲ್ಲ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವ್ರೇನಾದ್ರೂ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಇನ್ವಾಲ್ವ್ ಆದ್ರೆ ಈ ಒಂದು ಸ್ಟೋರಿಗೆ ನಿಜವಾಗ್ಲೂ ಕೂಡ ಡೆಪ್ತ್ ಬಂದಂಗಾಗುತ್ತೆ. ಯಾಕಂದ್ರೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕೂಡ ಹೊಂದಾಣಿಕೆ ಇಲ್ಲ, ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಹೊಂದಾಣಿಕೆ ಇಲ್ಲ. ಬಟ್ ಈಗ ಇವ್ರು 3 ಜನನು ಕೂಡ ಒಂದೇ ಟೀಮ್ ಅಲ್ಲಿ ಇರಬೇಕು ಅಂದ್ರೆ ಅದೊಂದು ರೀತಿ ಕೆಮಿಸ್ಟ್ರಿನೇ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಕಾದ್ ನೋಡೋಣ, ಮುಂದಿನ ವಾರದ ಮಂಡೇ ನೈಟ್ ರಾ ಅಲ್ಲಿ ಪ್ರಾಬಬ್ಲಿ ಡಬ್ಲ್ಯೂ ಅವರು ಲೇಜಿತನನ ಯೂಸ್ ಮಾಡ್ಕೊಳ್ದಲೆ ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಗಾಯ್ಸ್ ಏನೇನಾಗುತ್ತೆ, ಟ್ರಿಪಲ್ ಎಚ್ ಅವರು ಯಾವ ರೀತಿ ಸರ್ವೈವರ್ ಸೀರೀಸ್ ನ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನಮ್ಮ ಕೋಡಿ ರೋಡ್ಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ನ ಗೆದ್ದು ಈಗ 100 ದಿನ ಮುಗ್ದಿದೆ. ನಿಜವಾಗ್ಲೂ ಸಮ್ಮರ್ ಸ್ಲಾಮ್ ಮುಗ್ದಿ 100 ದಿನ ಆಗಿದೆ, ನನಗೆ ಇನ್ನೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ. ಏನೇ ಆಗ್ಲಿ, ಕೋಡಿ ರೋಡ್ಸ್ ಅವರ ಈ ಒಂದು ಚಾಂಪಿಯನ್ಶಿಪ್ ರೇನು ಹೇಗಿತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಆ ಒಂದು ಚಾಂಪಿಯನ್ಶಿಪ್ ರೇನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಫ್ಯೂಡ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು. ಆನೆಸ್ಟ್ ಆಗಿ ಹೇಳ್ತೀನಿ, ನನಗೇನು ಅಷ್ಟೊಂದೇನು ಇಂಪ್ರೆಸಿವ್ ಅಂತ ಅನಿಸಿಲ್ಲ. ಏನು ಹೇಳೋದು ಅಂತಾನೆ ಕೂಡ ಗೊತ್ತಾಗ್ತಾ ಇಲ್ಲ. ಡಬ್ಲ್ಯೂ ಅವರಿಗೆ ಕೋಡಿ ರೋಡ್ಸ್ ಅವ್ರನ್ನ ಬುಕ್ ಮಾಡೋದಕ್ಕೇನೆ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಇದೆ ಅಂಡ್ ಅದಕ್ಕೋಸ್ಕರ ಈಗ ವಾರ್ ಗೇಮ್ ಅಲ್ಲೂ ಕೂಡ ಅವ್ರನ್ನ ಇನ್ಸರ್ಟ್ ಮಾಡಿದ್ದಾರೆ. ಇನ್ಸರ್ಟ್ ಮಾಡಿರೋದು ಒಳ್ಳೆ ಕೆಲಸನೇ ಆಗಿದೆ, ಬಟ್ ಆ ಒಂದು ಕನೆಕ್ಷನ್ ಇಲ್ಲಿ ಮಿಸ್ ಆಗ್ತಾ ಇದೆ. ಕೋಡಿ ರೋಡ್ಸ್ ಅವರಿಂದ ವಾರ್ ಗೇಮು ಇಂಟ್ರೆಸ್ಟಿಂಗ್ ಆಗಿ ಆಗುತ್ತೆ, ಸ್ಟಾರ್ ಪವರ್ ಕೂಡ ಜಾಸ್ತಿ ಬಂದಿರುತ್ತೆ, ಬಟ್ ಕನೆಕ್ಷನ್ನೇ ಇಲ್ಲ. ಆ ರೀತಿ ಡಬ್ಲ್ಯೂ ಅವರು ಇನ್ಸರ್ಟ್ ಮಾಡಿದ್ದಾರೆ. ಆ ಕಡೆ ಡ್ರೂ ಮ್ಯಾಕೆಂಟೈರ್ ಅವರು ಬಂದ್ರೆ ಕನೆಕ್ಷನ್ ಬರುತ್ತೆ, ಬಟ್ ಡ್ರೂ ಮ್ಯಾಕೆಂಟೈರ್ ಅವರು ಬರಲಿಲ್ಲ ಅಂದ್ರೆ ಕತೆ ಏನೋ ಗೊತ್ತಿಲ್ಲ. ಏನೇ ಆಗಲಿ, ಕೋಡಿ ರೋಡ್ಸ್ ಅವರ ಈ 100 ದಿನದ ಚಾಂಪಿಯನ್ಶಿಪ್ ಏನು ಹೇಗಿತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಸಿಎಂ ಪಂಕ್ ಹಾಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ಟೇಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಸಿಎಂ ಪಂಕ್, ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಈ 3 ಜನ ಒಂದೇ ಟೀಮ್ ಅಲ್ಲಿ ಇರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಈ 3 ಜನನು ಕೂಡ ಒಂದೇ ಟೀಮ್ ಅಲ್ಲಿ ಇದ್ರೆ ಡಬ್ಲ್ಯೂ ಅವರು 100% ಟೀಸರ್ಸ್ ಗಳನ್ನ ಡ್ರಾಪ್ ಮಾಡೇ ಮಾಡ್ತಾರೆ ಅಂಡ್ ಆ ಟೀಸರ್ಸ್ ಗಳು ಪಾಸಿಬಲ್
ರೋಮನ್ ರೈನ್ಸ್ ಅಂಡ್ ಕೋಡಿ ರೋಡ್ಸ್ ಹಾಗೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚಿಗೆ ಟೀಸರ್ ಮಾಡಬಹುದು. ನಿಮ್ಗೆ ಗೊತ್ತಿರಬಹುದು CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಇನ್ನೂ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ಆಗಿಲ್ಲ. ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ 2 ಮ್ಯಾಚಸ್ಗಳು ಕೂಡ ಆಗಿದೆ ಅಂಡ್ 2 ರಸಲ್ ಮೀನಿಯಾ ಮೇನ್ ಇವೆಂಟ್ ಎಲ್ಲ ಆಗಿದೆ. ಅಂಡ್ WWE ಅವರು 100% ಮೂರನೇ ಮ್ಯಾಚ್ ನು ಕೂಡ ಪ್ಲಾನ್ ಮಾಡಿರ್ತಾರೆ ಅಂಡ್ ಅದಕ್ಕೂ ಕೂಡ WWE ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲೇನೆ ಟೀಸ್ ಮಾಡಬಹುದು. ಇನ್ನ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮ್ಯಾಚ್ ನ ಟೀಸ್ ಕೂಡ ನಮಗೆ ಈ ಒಂದು ವಾರ್ ಗೇಮ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಗೊತ್ತು, ಬೇಬಿ ಫೇಸ್ ಸೂಪರ್ ಸ್ಟಾರ್ ಆಗಿದ್ರು ಕೂಡ ರೋಮನ್ ರೈನ್ಸ್ ಅವರು ಯಾರನ್ನು ಕೂಡ ನಂಬೋದಕ್ಕೆ ಹೋಗೋದಿಲ್ಲ. ಎಸ್ಪೆಷಲಿ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನಂತೂ ನಂಬೋದಕ್ಕೆ ಹೋಗೋದಿಲ್ಲ. ರೋಮನ್ ರೈನ್ಸ್ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ಅಲ್ಲಿ ಇರ್ತಾರೆ ಅಂಡ್ ಇವರ ಮಾತುಗಳನ್ನ ರೋಮನ್ ರೈನ್ಸ್ ಅವರು ಕೇಳೋದಕ್ಕೆ 100% ಹೋಗೋದಿಲ್ಲ. ಸೊ ಆ ರೀತಿ ಮೂಮೆಂಟ್ಸ್ ಗಳು ನಮಗೆ ಟೀಸರ್ಸ್ ಗಳ ಮೂಮೆಂಟ್ಸ್ ಗಳು ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ನ ಟೀಸರ್ಸ್ ಗಳಿಗೇನೆ ನೋಡಬೇಕು ಅಂತ ಅನ್ಕೋತೀನಿ. ಬ್ರಾಕ್ ಲೆಸ್ನರ್ ರೋಮನ್ ರೈನ್ಸ್ ಅವರ ಮ್ಯಾಚ್ ಟೀಸು, ಹಾಗೆ ರೋಮನ್ ರೈನ್ಸ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ಟೀಸು, ರೋಮನ್ ರೈನ್ಸ್ CM ಪಂಕ್ ಅವರ ಮ್ಯಾಚ್ ಟೀಸು, ಬ್ರಾಕ್ ಲೆಸ್ನರ್ ಕೋಡಿ ರೋಡ್ಸ್ ಅವರ ಮ್ಯಾಚ್ ಟೀಸು, CM ಪಂಕ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಟೀಸು, ಲಿಸ್ಟ್ರಲ್ಲಿ ಸಿಕ್ಕಾಪಟ್ಟೆ ಡ್ರೀಮ್ ಮ್ಯಾಚಸ್ ಗಳ ಟೀಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.